ನಾಡಿನಲ್ಲಿ ನುಡಿ ಜಾತ್ರೆಯ ಕಲರವ ಝಗಮಗಿಸ್ತಾ ಇದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ನಾಡು ನುಡಿಯ ರಸಮಂಜರಿಗೆ ರಾಜ್ಯದ ಹಲವೆಡೆಯಿಂದ ಕನ್ನಡಾಭಿಮಾನಿಗಳು ಬಂದು ಲಗ್ಗೆ ಇಟ್ಟಿದ್ದಾರೆ. ಎತ್ತ ನೋಡಿದ್ರು ಕನ್ನಡ ಕಲರವ, ಕಣ್ಣು ಹಾಯಿಸಿದಲ್ಲೆಲ್ಲ ಕೆಂಪು ಹಳದಿ ಬಾವುಟ, ಕಿವಿಗೆ ಕೇಳುವುದು ಬರೀ ಕನ್ನಡ ಕನ್ನಡ ಕನ್ನಡ. ಇನ್ನೊಂದೆಡೆ ನೃತ್ಯ ಜನಪದ ಕಲೆಗಳ ರಸಮಂಜರಿ, ಮತ್ತೊಂದೆಡೆ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಅಕ್ಷರ ಜಾತ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಜನವೋ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಆದರೆ ಇವತ್ತು ಮಾತ್ರ ಕನ್ನಡಾಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಸಂಗೀತ ರಸದೌತಣ, ಶಿಳ್ಳೆ, ಚಪ್ಪಾಳೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಸಂಗೀತದ ರಸದೌತಣವೇ ಉಣಬಡಿಸಲಾಗಿತ್ತು. ಸಂಗೀತ ನಿರ್ದೇಶಕ ನಟ ಸಾಧು ಕೋಕಿಲ, ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸಂಚಿಗೆ ಜನರು ಕುಣಿದು ಕುಪ್ಪಳಿಸಿದ್ರು. ಸರಿಗಮಪ ಖ್ಯಾತಿಯ ಹಲವು ಗಾಯಕರ ಹಾಡು ಮೋಡಿ ಮಾಡಿತ್ತು. ನಾಡು ನುಡಿ ಕುರಿತ ಹಾಡಿನ ಇಂಪು ಮಂಡ್ಯದ ತುಂಬಾ ಹಬ್ಬಿತ್ತು. ಒಟ್ಟಾರೆ 2ನೇ ದಿನವಾದ ಇಂದು ಕನ್ನಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡೋದಂತೂ ಸುಳ್ಳಲ್ಲ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ನಾಡಿನಲ್ಲಿ ನುಡಿ ಜಾತ್ರೆಯ ಕಲರವ ಝಗಮಗಿಸ್ತಾ ಇದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ನಾಡು ನುಡಿಯ ರಸಮಂಜರಿಗೆ ರಾಜ್ಯದ ಹಲವೆಡೆಯಿಂದ ಕನ್ನಡಾಭಿಮಾನಿಗಳು ಬಂದು ಲಗ್ಗೆ ಇಟ್ಟಿದ್ದಾರೆ. ಎತ್ತ ನೋಡಿದ್ರು ಕನ್ನಡ ಕಲರವ, ಕಣ್ಣು ಹಾಯಿಸಿದಲ್ಲೆಲ್ಲ ಕೆಂಪು ಹಳದಿ ಬಾವುಟ, ಕಿವಿಗೆ ಕೇಳುವುದು ಬರೀ ಕನ್ನಡ ಕನ್ನಡ ಕನ್ನಡ. ಇನ್ನೊಂದೆಡೆ ನೃತ್ಯ ಜನಪದ ಕಲೆಗಳ ರಸಮಂಜರಿ, ಮತ್ತೊಂದೆಡೆ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಅಕ್ಷರ ಜಾತ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಜನವೋ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಆದರೆ ಇವತ್ತು ಮಾತ್ರ ಕನ್ನಡಾಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಸಂಗೀತ ರಸದೌತಣ, ಶಿಳ್ಳೆ, ಚಪ್ಪಾಳೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಸಂಗೀತದ ರಸದೌತಣವೇ ಉಣಬಡಿಸಲಾಗಿತ್ತು. ಸಂಗೀತ ನಿರ್ದೇಶಕ ನಟ ಸಾಧು ಕೋಕಿಲ, ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸಂಚಿಗೆ ಜನರು ಕುಣಿದು ಕುಪ್ಪಳಿಸಿದ್ರು. ಸರಿಗಮಪ ಖ್ಯಾತಿಯ ಹಲವು ಗಾಯಕರ ಹಾಡು ಮೋಡಿ ಮಾಡಿತ್ತು. ನಾಡು ನುಡಿ ಕುರಿತ ಹಾಡಿನ ಇಂಪು ಮಂಡ್ಯದ ತುಂಬಾ ಹಬ್ಬಿತ್ತು.
ಒಟ್ಟಾರೆ 2ನೇ ದಿನವಾದ ಇಂದು ಕನ್ನಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡೋದಂತೂ ಸುಳ್ಳಲ್ಲ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ನಾಡಿನಲ್ಲಿ ನುಡಿ ಜಾತ್ರೆಯ ಕಲರವ ಝಗಮಗಿಸ್ತಾ ಇದೆ. 3 ದಿನಗಳ ಕನ್ನಡ ಹಬ್ಬಕ್ಕೆ ನಾಡು ನುಡಿಯ ರಸಮಂಜರಿಗೆ ರಾಜ್ಯದ ಹಲವೆಡೆಯಿಂದ ಕನ್ನಡಾಭಿಮಾನಿಗಳು ಬಂದು ಲಗ್ಗೆ ಇಟ್ಟಿದ್ದಾರೆ. ಎತ್ತ ನೋಡಿದ್ರು ಕನ್ನಡ ಕಲರವ, ಕಣ್ಣು ಹಾಯಿಸಿದಲ್ಲೆಲ್ಲ ಕೆಂಪು ಹಳದಿ ಬಾವುಟ, ಕಿವಿಗೆ ಕೇಳುವುದು ಬರೀ ಕನ್ನಡ ಕನ್ನಡ ಕನ್ನಡ. ಇನ್ನೊಂದೆಡೆ ನೃತ್ಯ, ಜನಪದ ಕಲೆಗಳ ರಸಮಂಜರಿ, ಮತ್ತೊಂದೆಡೆ ಸಾಹಿತ್ಯ ಸಮ್ಮೇಳನಕ್ಕೆ ಚಾಲನೆ. ಸಕ್ಕರೆ ನಾಡಿನಲ್ಲಿ ಅದ್ದೂರಿ ಅಕ್ಷರ ಜಾತ್ರೆ, ಸಾಹಿತ್ಯ ಸಮ್ಮೇಳನದಲ್ಲಿ ಜನವೋ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡದ ಕಹಳೆ ಮೊಳಗಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮೊದಲ ದಿನವಾದ ನಿನ್ನೆ ಇಡೀ ಮಂಡ್ಯವೇ ಕನ್ನಡಮಯವಾಗಿತ್ತು. ಆದರೆ ಇವತ್ತು ಮಾತ್ರ ಕನ್ನಡಾಭಿಮಾನಿಗಳ ಸಾಗರವೇ ಹರಿದು ಬರ್ತಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಮುಖ್ಯಮಂತ್ರಿ ಚಂದ್ರು ಉದ್ಘಾಟನೆ ಮಾಡಿದ್ರು. ಈ ವೇಳೆ ಸುತ್ತೂರು ಶ್ರೀ ಸಚಿವ ಎನ್ ಚೆಲುವರಾಯಸ್ವಾಮಿ ಸೇರಿದಂತೆ ಹಲವರು ಸಾಥ್ ನೀಡಿದ್ರು. ಸಂಗೀತ ರಸದೌತಣ, ಶಿಳ್ಳೆ, ಚಪ್ಪಾಳೆ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಾಭಿಮಾನಿಗಳಿಗೆ ಸಂಗೀತದ ರಸದೌತಣವೇ ಉಣಬಡಿಸಲಾಗಿತ್ತು. ಸಂಗೀತ ನಿರ್ದೇಶಕ, ನಟ ಸಾಧು ಕೋಕಿಲ, ಖ್ಯಾತ ಗಾಯಕ ರಾಜೇಶ್ ಕೃಷ್ಣನ್ ಸಂಗೀತ ಸಂಜೆಗೆ ಜನರು ಕುಣಿದು ಕುಪ್ಪಳಿಸಿದ್ರು. ಸರಿಗಮಪ ಖ್ಯಾತಿಯ ಹಲವು ಗಾಯಕರ ಹಾಡು ಮೋಡಿ ಮಾಡಿತ್ತು. ನಾಡು ನುಡಿ ಕುರಿತ ಹಾಡಿನ ಇಂಪು ಮಂಡ್ಯದ ತುಂಬಾ ಹಬ್ಬಿತ್ತು. ಒಟ್ಟಾರೆ 2ನೇ ದಿನವಾದ ಇಂದು ಕನ್ನಡಾಭಿಮಾನಿಗಳು ಸಖತ್ ಎಂಜಾಯ್ ಮಾಡೋದಂತೂ ಸುಳ್ಳಲ್ಲ. ದಿವಿತ್ ಹಾಗೂ ಜಗದೀಶ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ.